ಕುಟುಂಬದ ರಾಜಕೀಯ ವಿರುದ್ಧ ಒಂದು ಮಾತು ಮಾತಾಡ್ತಾರೆ ಇಷ್ಟೊತ್ತು. ಈಗ ನಿಮ್ಮ ಪಾರ್ಟಿಯಲ್ಲೇ ನೆಕ್ಸ್ಟ್ ಕೇಜ್ರಿವಾಲ್ ಆದಮೇಲೆ ಮುಂದೆ ಯಾರು ಸರ್ ರಾಷ್ಟ್ರೀಯ ನಾಯಕತ್ವಕ್ಕೆ? ಯಾರು ಬೇಕಾದರೂ ನಾನೇ ಆಗ್ಬೋದು, ಇನ್ಯಾರು ಆಗ್ಬೋದು, ಇನ್ಯಾವುದೋ ಊರಿನ ಒಬ್ಬ ಸಾಮಾನ್ಯ ಮನುಷ್ಯ ಆಗ್ಬೋದು, ಅಂಗಡಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿನೂ ಆಗ್ಬೋದು. ಅರ್ಹತೆ ಮುಖ್ಯ ಆಗುತ್ತೆ, ದೇಶದ ಹಿತವನ್ನು ಕಾಪಾಡ್ತಕ್ಕಂಥವ್ರು. ನಮ್ಮಲ್ಲಿ ಕುಟುಂಬ ರಾಜಕಾರಣ ಬರಬಾರದು ಅಂತಲೇ ತೀರ್ಮಾನ ಮಾಡಿದ್ದೀವಿ, ಹಾಗಾಗಿ ಬರೋದು ಬಿಡೋದಿಲ್ಲ. ಈ ಕುಟುಂಬ ರಾಜಕಾರಣದಲ್ಲೂ ಒಂದು ಸಮಸ್ಯೆ ಅಂತ ಹೇಳ್ಬಿಡ್ತೀವಿ. ಈಗ ನನ್ನ ಮಗ ಎಲ್ಲೋ ಬೇರೆ ಕಡೆ ಎಲ್ಲೋ ಒಂದು ಊರಲ್ಲಿ ನಿಂತ್ಕೊಂಡು ಓದ್ಕೊಂಡು ಅವನು ರಾಜಕಾರಣ ಮಾಡ್ಕೊಂಡಿದ್ದು ಅಲ್ಲೇನಾದ್ರೂ ಶಕ್ತಿಯನ್ನು ಬೆಳೆಸ್ಕೊಂಡು ಜನ ಪ್ರೀತಿಸಿದ್ರೆ ಅದನ್ನ ನಾನು ಕುಟುಂಬ ರಾಜಕಾರಣ ಅಂತ ಹೇಳೋಲ್ಲ. ಆದರೆ ನೀವು ಒಬ್ಬ ಚೀಫ್ ಮಿನಿಸ್ಟರ್ ಆಗಿಯೋ, ಪ್ರಧಾನಮಂತ್ರಿ ಆಗಿಯೋ, ಅಥವಾ ಚೀಫ್ ಮಿನಿಸ್ಟರ್ ಆಗಿಯೋ, ಅಥವಾ ಮಂತ್ರಿಗಳಾಗಿಯೋ ಪ್ರತಿಯೊಂದು ಜಾಗದಲ್ಲೂ ಕೂಡ ಚುನಾವಣೆ ನಿಲ್ಲುವಾಗ ಜಾತಿಯನ್ನು ನೋಡಿಕೊಂಡು ನಿಮ್ಮ ಮನೆಯವ್ರನ್ನ ಅಣ್ಣ ತಮ್ಮದಿರಿಗೆ ಅನುಕೂಲ ಇದೆಯಾ ಮಾಡೋ, ಇನ್ನೊಬ್ಬರು ನೆಕ್ಸ್ಟ್ ಮಾಡೋದಕ್ಕೆ ಯಾಕೆ, ನನಗೆ ವಯಸ್ಸಾಯಿತು ಇನ್ನೊಬ್ಬರನ್ನ ನನ್ನ ಜಾಗಕ್ಕೆ ತರೋದಾಗ ಈ ಥರ ಚಿಂತನೆಯಲ್ಲಿ ನನ್ನ ಕಣ್ಣೆದುರಿಗೆ ಕಾಣಿಸ್ತಕ್ಕಂಥದ್ದು. ಇವತ್ತು ಉದಾಹರಣೆ ಹೇಳಬೇಕು, ದೇವೇಗೌಡರು ಮನೆ ಕುಟುಂಬ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ದೇವೇಗೌಡರು ಸಂತೋಷ, ಪ್ರಸಿದ್ಧ ರಾಜಕಾರಣಿಗಳು, ಮುತ್ಸದ್ದಿಗಳು ಮತ್ತು ಅಪಾರವಾದ ಗೌರವ ನನಗಿದೆ. ಮಗ ಯಾವುದೋ ಕಾರಣದಲ್ಲಿ ಬಂದಾದ್ಮೇಲೆ ಮಗ ಬಂದರು, ಇನ್ನೊಬ್ಬ ಮಗ ಬಂದರು, ಮೊಮ್ಮಕ್ಕಳಿಬ್ಬರು ಬಂದರು, ತಿರುಗಿ ಜೈಲ್ಗೆ ಹೋದರು. ಈ ಥರದಲ್ಲಿ ಅಂದರೆ ಒಂದು ಹಾಸನ ಜಿಲ್ಲೆನಲ್ಲೋ ಅಥವಾ ಇನ್ನೊಂದು ಜಿಲ್ಲೆನಲ್ಲೋ ಇನ್ನೊಬ್ರು ಯಾರೂ ನಿಲ್ಲೋದಕ್ಕೆ ಅರ್ಹತೆ ಇಲ್ವಾ? ಅರ್ಹತೆ ಇದ್ರೂ ನಿಲ್ಲಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ದುಡ್ಡಿನ ಅಭಾವ, ಪ್ರಬಲವಾದ ಶಕ್ತಿ, ಜನಶಕ್ತಿ, ಎಲ್ಲವನ್ನೂ ಇಟ್ಕೊಂಡು ಉಪಯೋಗಿಸ್ಕೊಂಡು ಮಾಡ್ತಕ್ಕ. ಇದು ಒಂದು ಪಾರ್ಟಿಯ ಒಂದು ವ್ಯಕ್ತಿ ಹೆಸರು ಹೇಳಿದೆ. ಡಿ ಕೆ ಶಿವಕುಮಾರ್ ಮನೆಯಲ್ಲೂ ಅದೇ ಆಗ್ತಾ ಇದೆ, ಕಾಂಗ್ರೆಸ್ನಲ್ಲಿ, BJPನಲ್ಲಿ ಅಥವಾ ಯಡಿಯೂರಪ್ಪನವ್ರ ಮನೆಯಲ್ಲೂ ಅದೇ ಆಗ್ತಾ ಇದೆ, MP ಪಾಟೀಲ್ರ ಮನೆಯಲ್ಲೂ ಅದೇ, ಜಾರಕಿಹೊಳಿ ಅವ್ರ ಕುಟುಂಬ ರಾಜಕಾರಣ, ಕೋಮು ರಾಜಕಾರಣ ಮತ್ತು ಜಾತಿ ರಾಜಕಾರಣದಿಂದ ಸಾರ್ವಜನಿಕರೇನು ಗುಲಾಮ್ರ ನಿಮಗೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾ? ಅಂಥ ಒಂದು ಪರಿಸ್ಥಿತಿಯನ್ನು ಕೇಜ್ರಿವಾಲ್ ಅವರು ಡೆಲ್ಲಿಯಲ್ಲಿ ತಪ್ಪಿಸಿದ್ದಾರೆ. ಇವತ್ತು ನಾನು ಇಷ್ಟು ಹೇಳಿದೆ, ಕೋಮುವಾದ, ಕುಟುಂಬ ರಾಜಕಾರಣ, ಜಾತಿ ರಾಜಕಾರಣ ನಮ್ಮ ಪಕ್ಷದಲ್ಲಿ ಮಾಡಿದ್ರೆ ಹೇಳಿ ಕಿತ್ಕೊಂತೀವಿ ನಾವು ಸರ್. ಯಾಕೆಂದ್ರೆ ಈಗ ಯುವ ರಾಜ್ಯಸಭಾ ಇದು ಸಂಸದ ನಮ್ಮ ರಾಘವ್ ಚಡ್ಡ ನಿಮ್ಮ ಪಾರ್ಟಿಯಲ್ಲಿ ಇದಾರಲ್ವಾ, ಅವ್ರನ್ನ ತುಳಿಯುವಂತ ಪ್ರಯತ್ನಗಳು ನಡೀತಾ ಇದೆ ನಿಮ್ಮ ಪಾರ್ಟಿಯಲ್ಲಿ. ಯಾರು ತುಳಿತಾ ಇಲ್ಲ, ಅವನೇ ತುಳ್ಕೊಂಡಿದ್ದು. ಕೆಲವು ಟೈಮ್ ಅಂದ್ರೆ ಅನುಕೂಲ ಒಂದು ಯಾವುದೋ ಒಂದು ಗ್ರಾಮದಲ್ಲಿ ಒಬ್ಬ ಏನೂ ಗೊತ್ತಿಲ್ಲದಿರೋರು ಬೆಳೆಸಕ್ಕೆ ನಾವು ಪ್ರಯತ್ನ ಪಟ್ಟಾಗ ಬೆಳೆದಾಗ ಅವರು ಎಷ್ಟು ಮಟ್ಟಿಗೆ ನಿಯತ್ತಾಗಿ ರಾಜ್ಯದ ಹಿತವನ್ನು ಕಾಪಾಡಬೇಕಾಗಿತ್ತು, ಅದು ಬಿಟ್ಟು ಸ್ವಾರ್ಥಕ್ಕೆ ಹೋದಾಗ, ಅಧಿಕಾರವನ್ನು ನಾವು ಅವಕಾಶ ಮಾಡಿಕೊಟ್ಟಾಗ ರಾಜ್ಯಸಭೆಯಲ್ಲಿ ಪಕ್ಷದ ಸಿದ್ಧಾಂತವನ್ನು, ಪಕ್ಷದ ವಿಚಾರವನ್ನು ಬಿಟ್ಟು ವೈಯಕ್ತಿಕ ಬೆಳವಣಿಗೆಗೋಸ್ಕರ ದುಡಿಯಕ್ಕೆ ಹೋದಾಗ ಅಂಥವ್ರ ಬಗ್ಗೆ ಮಟ್ಟ ಹಾಕಬೇಕಾಗಿದೆ, ಹಾಕಿದ್ದಾರೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ರಾಘವ್ ಚಡ್ಡ ಒಂದು ಒಳ್ಳೆ ಉತ್ತಮ ವಾಗ್ಮಿಯಾಗಿ ಬೆಳಿತವ್ರೆ, ಅದನ್ನ ಸಹಿಸಕ್ಕಾಗದೆ BJPಯವರ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಅವ್ರಿಗೆ ಅನುಕೂಲವಾಗ್ತಕ್ಕಂಥ ಸಾಮಾಜಿಕ ತಾಣದ ಅನುಕೂಲಗಳನ್ನು ಬರೀತಿದ್ದಾಗ ನಾವು ಬೆಳೆಸಿದಂಥ ವ್ಯಕ್ತಿ ನಮ್ಮ ವಿರುದ್ಧವಾಗಿದ್ರೆ ಅಲ್ಲೇ ಹೋಗಿ ಸೇರ್ಕೊಂಡು ಯಾರು ಬೇಡ ಅಂತ ಬಿಟ್ಟಿದ್ರು. ಈಗ ರಾಘವ್ ಚಡ್ಡ ಅವರು BJP ಸೇರ್ತಾರ ಸರ್? ಯಾರಿಗೆ ಗೊತ್ತು, ಸೇರುವ ಉದ್ದೇಶ ಇಲ್ದಿದ್ರೆ ಯಾಕೆ ಮಾಡ್ತಿದ್ರು? ಅವ್ರ ಹೆಂಡತಿ ಮತ್ತು ಅವ್ರ ಸಂಬಂಧಿಕರೆಲ್ಲ BJP ಅವ್ರ ಜೊತೆ ಸಂಬಂಧ ಇದೆಯಂತೆ. ಅವರಿಗೆ ಇನ್ನೊಂದೇನೋ ಒಂದು ಸುದ್ದಿ ಬಂತು, ಅವ್ರಿಗೆ ಭಾಳ ಭಯ ಇದೆ, ನನ್ನ ಕಡೆ ಪರದೆ ಇದ್ರೆ ನಿನ್ನನ್ನು ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಅನ್ನೋ ಒಂದು ಅನುಮಾನ ಇದೆ. ಅದನ್ನು ಬೇರೆ ಬೇರೆ ತಾಣದಲ್ಲಿ ನಾವು ನೋಡಿದ್ದೀವಿ. ಇದ್ರೂ ಇರ್ಬೋದು, ನಾವು ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಸಿದ್ಧಾಂತ, ಇತಿಹಾಸ ಎಲ್ಲವನ್ನು ಬಿಟ್ಟು ಹೋದಕ್ಕೆ ಕಾಣಿಸ್ತಾ ಇದೆ. ಈಗ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳಿದೆ ಸರ್, ಅದರ ವಿರುದ್ಧವಾಗಿ ಆಮ್ ಆದ್ಮಿ ಪಾರ್ಟಿಯಿಂದ ಯಾವ ಥರ ಒಂದು ಹೋರಾಟಗಳು ಆಗ್ತಾ ಇದೆ ಸರ್? ಇವತ್ತು ನಾವು ಶುರು ಮಾಡಿದ್ದೇವೆ ಹೊಸ ಇಲ್ಲಿ ಒಂದು ಜಾಗ ತೆಗೆದುಕೊಂಡು, ಇದರಿಂದ ಇತ್ತು. ಇವಾಗ ನಾವು ಬರ್ತಕ್ಕಂಥ ಚುನಾವಣೆ 2 ವರ್ಷ ಅಥವಾ 3 ವರ್ಷದಲ್ಲಿ ಸುಮಾರು ಚುನಾವಣೆಗಳು ಬರ್ತವೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಗರ ಪಂಚಾಯತಿ, ಪಟ್ಟಣ ಪಂಚಾಯತಿ, ಮಹಾನಗರ ಪಾಲಿಕೆ ಮತ್ತು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್. ಆ ದೃಷ್ಟಿಯಿಂದ ಗಟ್ಟಿಯಾಗಿ ದಿನನಿತ್ಯವೂ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಂದು ಜಾಗ ಇಟ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಕೈಲಾದಷ್ಟು ಇವರು ಕಾರ್ಯದರ್ಶಿಗಳು, ಜಿಲ್ಲಾ ಕಾರ್ಯದರ್ಶಿಗಳು ಮತ್ತು ಇದೇ ಸ್ಥಳೀಯ ಸಂಸ್ಥೆಗಳಿಂದ ಅಕ್ಕಮ್ಮ ಅವರು ಮತ್ತು ನಮ್ಮ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಇವರೆಲ್ಲರೂ ಕೂಡ ಮಾಡಬೇಕು ಅಂತ ಒಂದು ಆದೇಶವನ್ನು ಕೂಡ ನಾವು ಕೊಟ್ಟಿದ್ದೀವಿ. ಇನ್ಮೇಲೆ ನಿರಂತರವಾಗಿ ನಾವು ಇವಾಗಿರೋ ಶಕ್ತಿಯಲ್ಲಿ ನಾಳೆನೇ ಮಾಡಿಸ್ತೀವಿ, ನಾಡದ್ದೇ ಮಾಡಿಸ್ತೀವಿ ಪರಿಹಾರವನ್ನು ಅಂತ ಹೇಳೋಕ್ಕಾಗೋದಿಲ್ಲ. ಪರಿಹಾರಕ್ಕೆ ಅನ್ಯಾಯ ಆಗಿರೋದನ್ನು ಧ್ವನಿ ಎತ್ತೋದಕ್ಕಂತೂ ಮಾಡ್ತೀವಿ. ಧ್ವನಿ ಎತ್ತಿ ಸಂಬಂಧಪಟ್ಟವ್ರ ಕೈಲಿ ಅದನ್ನು ಆದಷ್ಟು ಬೇಗ ಮಾಡಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.